ಹಾಯ್ ನಮಸ್ತೆ ಎಲ್ಲರಿಗೂ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಾನು ಸೂಪರಾಗಿದ್ದೀನಿ. ನಾವು ಇವತ್ತು ಬ್ಯಾಂಗ್ಳೂರ್ ಟು ಮಂತ್ರಾಲಯ ಹೊರಡ್ತಿದ್ದೀವಿ. ಈ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಟು ಮಂತ್ರಾಲಯ ಹೇಗೆ ಹೋಗೋದು, ಚೀಪ್ ಆ್ಯಂಡ್ ಬೆಸ್ಟ್ ಟ್ರಾವೆಲ್ ಹೆಂಗೆ ರೀಚ್ ಆಗೋದು ಅಂತ ನಾನು ಆದಷ್ಟು ತಿಳಿಸ್ಕೊಡ್ತೀನಿ. ನಾವಿಲ್ಲಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ನಾನು ಹೊರಡಬೇಕು, ಅದಕ್ಕೆ ಅಲ್ಲಿಂದ ಅಲ್ಲಿಗೆ ಓಡಾಡ್ತಿದ್ದೀವಿ. ಇವಾಗ ಹೊರಟು ಬನ್ನಿ ವಿಡಿಯೋ ನೋಡೋಣ. ಇವಳ್ದು ಎಕ್ಸಾಮ್ ಇತ್ತು, ಮಂತ್ರಾಲಯಕ್ಕೆ ಹೋಗಿ ಬಂದು ನೆಕ್ಸ್ಟ್ ಎಕ್ಸಾಮ್ ಇತ್ತು, ಅದಕ್ಕೆ ಅವಳು ಬುಕ್ ತೊಗೊಂಡು ಹೋಗ್ಬೇಕು ಅಂತ ಕಿತ್ತಾಡ್ತಿದ್ದಾಳೆ. ಇಲ್ಲಿ ನೋಡಿ ನೀವೇ. ಎಲ್ಲ ಗೊತ್ತೈತಿ, ಬುಕ್ ಇಲ್ಲ ನಡೀತೈತೆ. ಬರ್ತೀವಲ್ಲ 2ನೇ ತಾರೀಕು ಬರೋದು ಗೊತ್ತಿಲ್ಲ. ನಂಗೆ ನಿನ್ ಬುಕ್ ಆದ್ರೆ ಎಲ್ಲ ಇಟ್ಕೊಂಡ್ಬಿಡ್ತಾರಲ್ಲ. ಎರಡು ರೆಡಿ ಒಂದತ್ರ ತಗೋ, ಎರಡಕ್ಕೆ ತಗೋತಿದ್ಯಾ? ಒಂದು ಮುಗಿಸ ಫಸ್ಟ್ ಅಂತ ಎರಡನ್ನ ಬರ್ದೀನಿ. ಒಂದು ಇಲ್ಲಿ ನಮ್ಮ ಡ್ಯಾಡಿ ಸೇಫರ್ ಸೈಡ್ ಕ್ಯಾಶ್ ತೊಗೊಂಡೋಗೋಣ ಅಂತ ಹೇಳ್ತಿದ್ದಾರೆ. ಇವಳು ಅದಕ್ಕೂ ಫನ್ ಮಾಡ್ತಿದ್ದಾಳೆ. ನನ್ನ ಹತ್ರ ಕಾಯಿನ್ ಇದೆ, ಕೊಡ್ಲಾ ಪಪ್ಪ ಅಂತ. ಅವಳು ಕಾಯಿನಲ್ಲೇ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾಳೆ, ಒಂದಿಷ್ಟು ಕಾಯಿನು. ಅದಕ್ಕೆ ಕೊಡ್ಲಾ ಅಂತ ಫನ್ ಮಾಡ್ತಿದ್ದಾಳೆ. ನೋಡಿ ತೊಗೊಂಬಂದು ಕೊಡ್ತಾಳೆ ಇವಾಗ ಕಾಯಿನು. ಇಷ್ಟು ಐತೆ ಕಾಯಿನು, 100 ರೂಪಾಯಿ ಐತೆ ಅಂತ ಕೊಡ್ತೀನಿ ನೋಡಿ. ಇವಳು ಹಿಂಗೆ ಅವಾಗ ನಮ್ಮ ಮನೇಲಿ. ಇವಾಗ ಬಂದರು ನೋಡಿ ಮೇನ್ ಕ್ಯಾರೆಕ್ಟರ್ ಆಫ್ ದ ಹೌಸ್ ನಮ್ಮ ಮಮ್ಮಿ. ಅದು ತೊಗೊಂಡ್ರಾ, ಇದು ತೊಗೊಂಡ್ರಾ, ಏನಾದರೂ ಮರ್ತಿದ್ದೀರಾ, ಆಮೇಲೆ ಏನಾದರೂ ಮರ್ತರೆ ನಂಗೆ ಕೇಳಬೇಡಿ ಅಂತ ನೆನಪಿಸ್ತಾ ಇದ್ದಾರೆ. ಇರುತ್ತಲ್ಲ ಆಲ್ ಇಂಡಿಯನ್ ಟಿಪಿಕಲ್ ಮದರ್ಸ್. ಇದು ಆಫ್ ಮಾಡಿದ್ದೀನಾ, ಗ್ಯಾಸ್ ಆಫ್ ಮಾಡಿದ್ದೀನಾ, ಕುಕ್ಕರ್ ಗ್ಯಾಸ್ ಮೇಲೆ ಏನಾದರೂ ಇಟ್ಟಿದ್ದೀನಾ, ದೀಪ ಹಚ್ಚಬೇಕು, ಎಲ್ಲ ಬಾಗಿಲು ಕ್ಲೋಸ್ ಇದೆಯಾ, ಕರೆಂಟ್ ಆಫ್ ಮಾಡಿದ್ದೀನಾ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಹೊಡೋಕ್ಕೂ ಮುಂಚೆ ದೀಪ ಹಚ್ಚೋಣ ಅಂತ ನಮ್ಮ ಮಮ್ಮಿ ದೀಪ ಹಚ್ತಿದ್ದಾರೆ ಇಲ್ಲಿ. ಸೊ ಅವರಿಬ್ಬರು ಆಲ್ರೆಡಿ ಹೋಗೋಣ ಅಂತ ನಮ್ಮ ಡ್ಯಾಡಿ ಕೈಲಿ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿಸ್ಕೊತಿದ್ದಾರೆ. ನಮ್ಮ ಮನೆ ಇರೋದು ಮ್ಯಾರಿಸನ್ ಪಾರ್ಲೆಜಿ ಫ್ಯಾಕ್ಟ್ರಿಯಿಂದ 1.5 ಕಿಲೋಮೀಟರ್ ಒಳಗಡೆ. ಇಲ್ಲಿಂದ ಹೋಗೋದಕ್ಕೆ ನಡ್ಕೊಂಡು ಹೋಗೋದಕ್ಕಾಗಲ್ಲ ಲಗೇಜ್ ತೊಗೊಂಡು ಅಂತ ನಮ್ಮ ಡ್ಯಾಡಿನೇ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡ್ತೀನಿ ಅಂತ ಅಂದರು. ಅದಕ್ಕೆ ಡ್ರಾಪ್ ಮಾಡ್ತಿದ್ದಾರೆ. ಇವಾಗ ಇವ್ರಿಗೆ ಡ್ರಾಪ್ ಮಾಡಿ ಮತ್ತೆ ಬಂದು ನನಗೆ ಕರ್ಕೊಂಡು ಹೋಗಬೇಕು. ಆಮೇಲೆ ಅಂದ್ಕೊಂಡ್ವಿ ಕ್ಯಾಬೋ ಆಟೋನೋ ಬಸ್ ಸ್ಟಾಪ್ವರೆಗೂ ಬುಕ್ ಮಾಡ್ಕೊಂಡಿದ್ರೆ ಹೋಗ್ಬೋದಿತ್ತಲ್ಲ ಅಂತ. ಅವಾಗವಾಗ ಟ್ಯೂಬ್ ಲೈಟ್ ಆಫ್ ಆಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಡಬಲ್ ಕೆಲಸ ಮಾಡೋದು ನಮ್ಮ ಮನೇಲಿ ಸ್ವಲ್ಪ ಇಷ್ಟ ಎಲ್ರಿಗೂ, ಅದಕ್ಕೆ ಅವ್ರನ್ನ ಡ್ರಾಪ್ ಮಾಡಿ ಇವಾಗ ನಮ್ಮ ಡ್ಯಾಡಿ ಬಂದರು. ನನ್ನ ಇವಾಗ ಮತ್ತೆ ಡ್ರಾಪ್ ಮಾಡಬೇಕು. ಅವರು ನನ್ನ ಡ್ರಾಪ್ ಮಾಡಿ ನಮ್ಮ ಮಮ್ಮಿನ ಕರ್ಕೊಂಡು ಹೋಗಬೇಕು. ನನಗೆ ಬಸ್ ಸ್ಟಾಪಿಗೆ ಬಿಡ್ತೀನಿ ಅಂತ ಅಂದರು. ನಾನು ಹೋಗ್ತೀನಿ ಇವಾಗ ಕೆಳಗಡೆ. ಕಿರ್ಚಿದ್ದಾರೆ ಆಲ್ರೆಡಿ, ಬಾ ಲೇಟ್ ಆಯಿತು ಅಂತ ಕರೀತಿದ್ದಾರೆ. ಹೊರಟೆ, ನಂಗೆ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿದ್ರು. ಅಲ್ಲಿಂದ ನಾನು ಬಸ್ ಹತ್ಕೊಂಡೆ. ಅಲ್ಲಿಗೆ ಬರೋಷ್ಟರಲ್ಲಿ ಫುಲ್ಲು ಸ್ವೆಟ್ ಆಗಿಬಿಟ್ಟಿದೆ. ನಾನೊಂದು ಬ್ಯಾಗ್ ತೊಗೊಂಡು ಬಸ್ ಹತ್ಕೊಂಡೆ. ಬಟ್ ಬಸ್ ಹತ್ಕೊಂಡ್ಮೇಲೆ ಅನ್ನಿಸ್ತು ಮೆಟ್ರೋನೇ ಹತ್ತಬೇಕಿತ್ತು ಅಂತ. ಯಾಕಂದರೆ ಫುಲ್ಲು ಟ್ರಾಫಿಕ್ಕು, ಗೊತ್ತಲ್ಲ ನಿಮಗೆ. 8ನೇ ಮೈಲಿ, ದಾಸರಳ್ಳಿ, ಜಾಲಹಳ್ಳಿ ಕ್ರಾಸ್ ಸಿಗ್ನಲ್ ಬಿತ್ತು ಅಂದರೆ ಟ್ರಾಫಿಕ್ ಆಯಿತು ಅಂದರೆ ಮೂವೇ ಆಗೋಲ್ಲ. ಫುಲ್ ಟ್ರಾಫಿಕ್ ಇತ್ತು. ಸೊ ಮತ್ತೆ ಇಳಿದು ಬಸ್ಸಿಂದ ದಾಸರಳ್ಳಿಯಲ್ಲಿ ಮೆಟ್ರೋ ಸ್ಟೇಷನ್ಗೆ ಹೋಗಿ ಹತ್ಕೊಂಡೆ ಮೆಟ್ರೋ. ಮತ್ತು ಅವರು ಅಷ್ಟೇ ಬಸ್ಸಿಗೆ ಹೋಗಿದ್ದಾರೆ, ನಂಗೆ ಇಲ್ಲಿ ಸಿಕ್ಕಿದ್ರು ನೋಡಿ.
ಅವ್ರು ಪೀಣ್ಯದಲ್ಲಿ ಹತ್ಕೊಂಡಿದ್ದಾರೆ. ಫುಲ್ ಟ್ರಾಫಿಕ್ ಜಾಮು ಅಂತ ಅಂದ್ಬಿಟ್ಟು ಅವ್ರು ಪೀಣ್ಯದಲ್ಲಿ ಇಳ್ಕೊಂಡಿದ್ದಾರೆ. ಪೀಣ್ಯದಲ್ಲಿ ಇಳ್ಕೊಂಬಿಟ್ಟು ಇಲ್ಲಿ ಹತ್ಕೊಂಡವ್ರು. ಅದು ಒಂದೇ ಟ್ರೈನು. ಫೋನ್ ಮಾಡಿದರು, ನಾನು ಇದೇ ಟ್ರೈನಿಗೆ ಹತ್ತಿ ಅಂದೆ. ಹತ್ಕೊಂಬಂದರು. ಹೇಳ್ತಾ ಇಲ್ಲ ಆಗಲೇ ಡಬಲ್ ಕೆಲಸ ಮಾಡೋದಕ್ಕೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಅಂತ. ನಾವು ಹಿಂಗೆ ಅಡ್ವರ್ಟ್ ಮಾಡ್ಕೊತಾ ಇರ್ತೀವಿ. ನೋಡಿ ವಿಡಿಯೋ ತುಂಬ ಅಡ್ವರ್ಟೇ ಇರುತ್ತೆ ಬಿಟ್ಟರೆ. ಇಲ್ಲಿ ನಮ್ಮ ಡ್ಯಾಡಿ ಮಮ್ಮಿ ಆಲ್ರೆಡಿ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿದ್ರು. ಸೊ ನಮಗೆ ಸಿಕ್ಕಿದ್ರು ಇವಾಗ. ನಮಗೆ ಟ್ರೈನ್ ಇದ್ದಿದ್ದು ಆ್ಯಕ್ಚುಲಿ 4:30ಗೆ, ಬಟ್ ಹಾಫ್ ಆನ್ ಅವರ್ ಏನೋ ಡಿಲೇ ಆಯಿತು. 5ಗೆ ಟ್ರೈನ್ ಹೊರಟಿತ್ತು. ಅದೇ ಕ್ಯಾಬ್ ಬುಕ್ ಮಾಡಿದ್ರೆ ಯಶವಂತಪುರ ಇಂದ 5ಗೇನೋ ಹೊರಟ್ವಿ ನಾವು. ಕ್ಯಾಬ್ ಬುಕ್ ಮಾಡಿದ್ರೆ ಮುಗ್ದೋಗಿರೋದು. ಇವಾಗ ನೀವು ಅಂದ್ಕೊತಿರ್ಬೋದು, ಪಾರ್ಲೇಜಿ ಫ್ಯಾಕ್ಟ್ರಿಯಿಂದ ಯಶವಂತಪುರ ಬರೋದಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡಬೇಕಿತ್ತಾ ಅಂತ. ಸಮ್ಟೈಮ್ಸ್ ಹಿಂಗೆ ಲೈಫಲ್ಲೂ ನಾವು ಸಿಂಪಲ್ ಇರೋ ಥಿಂಗ್ಸ್ನ ಕಾಂಪ್ಲಿಕೇಟೆಡ್ ಮಾಡ್ಕೊಂಬಿಟ್ಟಿರ್ತೀವಿ. ಇವಾಗ ಹೀಗೆ ಆಗಿರೋದು. ಸಿಂಪಲ್ ಥಿಂಗ್ನ ಸ್ವಲ್ಪ ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ದೀವಿ. ಹಾಗೆ ಒಂದೊಂದು ಸಲ ಆಗುತ್ತೆ ಲೈಫಲ್ಲಿ. ಇಟ್ ಹ್ಯಾಪನ್ಸ್, ಏನೂ ಮಾಡೋಕ್ಕಾಗಲ್ಲ. ಸೊ ನಾವು ಪ್ಲ್ಯಾಟ್ಫಾರ್ಮ್ 1ಗೆ ಹೋಗಬೇಕಿತ್ತು. ಇಲ್ಲಿಂದ ಪ್ಲ್ಯಾಟ್ಫಾರ್ಮ್ 1ಗೆ ಹೋಗಿ ಅಲ್ಲಿಂದ ಮಂತ್ರಾಲಯಕ್ಕೆ ಟ್ರೈನ್ ಹತ್ಕೋಬೇಕು. ನಾವು ಬುಕ್ ಮಾಡಿದ್ದು ಸ್ಲೀಪರ್ ಕೋಚು. ನೀವು ಬೇಕಿದ್ರೆ ಲೈಕ್ ಜನ್ರಲ್ ಕೋಚ್ಗೂ ಹೋಗ್ಬೋದು. ಗೊತ್ತಲ್ಲ ನಿಮಗೆ, ಜನ್ರಲ್ ಕೋಚಿಗೆ ಹೋದರೆ ನಿಂತ್ಕೊಳ್ಳೋಕ್ಕೂ ಜಾಗ ಇರೋಲ್ಲ. ಹುಡುಗಿಯರಿಗಾದರೆ ಸ್ವಲ್ಪ ಸೇಫ್ಟಿ ಕಡಿಮೆ ಅಂತಲೇ ಹೇಳ್ತೀನಿ ನಾನು ಜನ್ರಲ್ ಕೋಚಲ್ಲಿ. ಯಾಕಂದರೆ ವಾಶ್ರೂಮ್ಗೆ ಅದು ಇದು ಎಲ್ಲ ಕಂಫರ್ಟಬಲ್ ಇರೋದಿಲ್ಲ ಜನ್ರಲ್ ಕೋಚಲ್ಲಿ. ಜನ್ರಲ್ ಕೋಚಿಗೆ ಹೋದರೆ 145 to 170 ರೂಪೀಸ್ ಆಗುತ್ತೆ ಟಿಕೆಟು. ನಾವು ಬುಕ್ ಮಾಡಿದ್ದು ಸ್ಲೀಪರ್ ಕೋಚ್ ಆಗಿರೋದ್ರಿಂದ ನಮಗೆ 250 ಸಮಥಿಂಗ್ ಬಿತ್ತು ಪರ್ ಹೆಡ್ ಸ್ಲೀಪರ್ ಕೋಚಲ್ಲಿ. ಇದು ಬಿಟ್ಟರೆ ನಿಮಗೆ ವಂದೇ ಭಾರತ್ ಟ್ರೈನು ಸಿಗುತ್ತೆ. ನನಗೆ ವಂದೇ ಭಾರತ್ ಟ್ರೈನ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ನಾನು ವಂದೇ ಭಾರತ್ ಟ್ರೈನಲ್ಲಿ ಹೋಗೂ ಇಲ್ಲ. ಇದು ಡೈಲಿ ಬೇಸಿಸಲ್ಲೇ ಸಿಗುತ್ತೆ ಅಂತ ಹೇಳ್ತಾರೆ. 6 to 6:30 ಅವರ್ ಜರ್ನಿ ಇರುತ್ತೆ ವಂದೇ ಭಾರತ್ ಟ್ರೈನಲ್ಲಿ. ನಮಗೆ 7 to 8 ಅವರ್ಸ್ ಆಯಿತು ರೀಚ್ ಆಗೋದಕ್ಕೆ. ಇಲ್ಲಿ 5ಗೆ ಬಿಟ್ಟಿದ್ದು ನಾವು. ಮಿಡ್ನೈಟ್ಗೆ ಮಂತ್ರಾಲಯ ರೀಚ್ ಆಗಿದ್ದು ನಾವು. ಸೊ 8 ಅವರ್ಸ್ ಜರ್ನಿ ಮಿನಿಮಮ್. ನಾವಿಲ್ಲಿ ಪ್ಲ್ಯಾಟ್ಫಾರ್ಮಿಗೆ 1ಗೆ ಬಂದು ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಟ್ರೈನ್ ಹತ್ಕೊಂಡು ಒಳಗಡೆ ಸಿಗ್ತೀನಿ ನಾನು ನಿಮಗೆ. ನೆಕ್ಸ್ಟ್ AC ಬುಕ್ ಮಾಡಿ. AC ಆರಾಮ್ಸೆ ಇದು ಮಾಡು. ಕೂತ್ಕೊಳ್ರಿ. ಆಮೇಲೆ 59 58 ಆಯ್ತು. 59 అది 57 ఆడుందంటారు. 57 ಯಾರ್ದು? 57 ಆಡುತ್ತೆ ಗುಂಡೆ ಸಿಕ್ಕು. ಅಲ್ಲಿ ಕೂತ್ಕೊಳ್ಳಿ. 57 ಆಡುತ್ತೆ. ಸೊ ಒಳಗಡೆ ಬಂದ್ವಿ ನಾವು. ಒಳಗಡೆ ಬಂದಮೇಲೆ ಸೀಟು ಅಲ್ಲಿ ಇಲ್ಲಿ ಒಂದೊಂದು ಬುಕ್ ಆಗಿತ್ತು. ಸೊ ಅಲ್ಲಿ ಕೂತಿರೋರ ಜೊತೆ ಡಿಸ್ಕಸ್ ಮಾಡಿ ಎಲ್ಲರೂ ಒಂದೇ ಕಡೆ ಸೀಟ್ ತೊಗೊಂಡು ಸಾರ್ಟ್ ಔಟ್ ಮಾಡ್ಕೊಂಡು ಕೂತ್ಕೊಂಡ್ವಿ. ಅಷ್ಟರಲ್ಲಿ ಚೆಕ್ಕಿಂಗ್ ಅವರು ಬಂದರು. ಸೊ ಚೆಕ್ಕಿಂಗ್ ಅವ್ರ ಹತ್ರನೂ ಹೇಳಿ ಅವರು ಒಂದೇ ಸೈಡ್ ಕೂತ್ಕೊಳ್ಳಿ ಅಂತ ಹೇಳಿ ಹೋದರು. ಇವಾಗ ಅಬ್ಸರ್ವ್ ಮಾಡ್ದಂಗೆ ನಾನು ರೈಲ್ವೆ ಅಂದರೆ ಟ್ರೈನಲ್ಲಿ ಚೆಕ್ಕಿಂಗ್ಸ್ ರೆಗ್ಯುಲರಾಗಿ ಬರ್ತಿರ್ತಾರೆ. ಮುಂಚೆ ಸ್ವಲ್ಪ ಕಡಿಮೆ ಇತ್ತು, ಬಟ್ ಇವಾಗ ತುಂಬ ಸ್ಟ್ರಿಕ್ಟಾಗಿ ಮಾಡಿದ್ದಾರೆ ಅಂತ ನನಗೆ ಫೀಲ್ ಆಯಿತು ಪರ್ಸ್ನಲಿ. ನಿಮಗೆ ಹೇಗೆ ಅನಿಸಿದೆ? ಟ್ರೈನ್ ಟ್ರಾವೆಲ್ ಮಾಡಿರ್ತೀರಲ್ಲ, ನಿಮ್ಮ ಅನಿಸಿಕೆ ಇದ್ದರೆ ಕಮೆಂಟ್ ಮಾಡಿ. ಇವಳು ನಮ್ಮ ಐಶು ಟ್ರೈನ್ ಹತ್ತಿದ್ದು 3 ನಿಮಿಷನೂ ಆಗಿಲ್ಲ, ಅವಳಿಗೆ ಸೊಂಟನೇ ಇಲ್ಲ ಬಿಡಿ. ಆಲ್ರೆಡಿ ದಬ್ಬಾಕೊಂಬಿಟ್ಟವಳು ನೋಡಿ ನೀವೇ. ನನಗೆ ವಿಂಡೋ ಸೀಟೇ ಬೇಕು ಅಂತ ಕೇಳಿ ವಿಂಡೋ ಸೀಟಲ್ಲಿ ಕೂತಿದ್ದೀನಿ ನಾನು. ನನಗೇನೋ ಟ್ರೈನು ಬಸ್ಸು ಅಲ್ಲೆಲ್ಲ ವಿಂಡೋ ಸೀಟಲ್ಲಿ ಟ್ರಾವೆಲ್ ಮಾಡೋದು ಸ್ವಲ್ಪ ಜಾಸ್ತಿನೇ ಇಷ್ಟ. ಎಲ್ಲ ಮಮ್ಮಿ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಆ್ಯಪಲ್ ಬೇಕಾ, ಚಕ್ಲಿ ಬೇಕಾ, ನಿಪ್ಪಟ್ಟು ಬೇಕಾ, ಚಾಕ್ಲೇಟ್ ಬೇಕಾ ಅಂತೆಲ್ಲ. ನಮ್ಮ ಮಮ್ಮಿ ಎಲ್ಲಿಗೋದ್ರೂ ನನ್ನ ಬ್ಯಾಗ್ ತುಂಬ ತಿಂಡಿ ತೊಗೊಂಬರ್ತಾರೆ. ಅವ್ರು ತಿಂತಾರೋ ಬಿಡ್ತಾರೋ ಗೊತ್ತಿಲ್ಲ, ಪಕ್ಕದಲ್ಲಿರೋರು ಹಿಂಸೆ ಮಾಡ್ತಿರ್ತಾರೆ. ಅದು ತಿನ್ನು, ಇದು ತಿನ್ನು, ಇದು ತಿನ್ನು, ಅದು ತಿನ್ನು ಅಂತ. ಎಲ್ಲರೂ ಮನೇಲಿ ಅಮ್ಮಂದಿರು ಹಿಂಗೆ ಅಂತ ಗೊತ್ತು, ಬಟ್ ನಮ್ಮ ಮಮ್ಮಿ ಅಂತೂ ಎಕ್ಸ್ಟ್ರಾನೇ ಜಾಸ್ತಿ ಮಾಡ್ತಾರೆ ಎಲ್ಲನೂ. ಅವ್ರಿಗೆ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ಅವ್ರು ಆಲ್ರೆಡಿ ಮೇಯ್ತಿದ್ದಾರೆ ನೋಡಿ ಅಲ್ಲಿ. ಅವಳು ಆ್ಯಪಲ್ ಏನೋ ತಿಂತಿದ್ದಾಳೆ, ನಮ್ಮ ಅಕ್ಕ ಮೂಸಂಬಿ ತಿಂತಿದ್ದಾರೆ. ನನಗೂ ತಿನ್ನು 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 ಅಂತ ಕೊಡ್ತಿದ್ರು. ಇವಾಗ
ಟ್ರೈನಲ್ಲಿ ಟೀ ಈಸ್ ಕಂಪಲ್ಸರಿ. ನಮ್ಮ ಡ್ಯಾಡಿ ಒಂದು ಟೀ ತೊಗೊಂಡ್ರು. ಟ್ರೈನ್ ಜರ್ನಿ ಒಂಥರ ಚೆನ್ನಾಗಿರುತ್ತೆ. ನೀವು ಟ್ರೈನ್ ಜರ್ನಿ ಮಾಡಿದರೆ, ಎಲ್ಲಾದರೂ ಲಾಂಗ್ ಜರ್ನಿ ಎಲ್ಲ ಹೋಗಿದರೆ ಹೇಳಿ, ಟ್ರೈನ್ ಜರ್ನಿ ಇಷ್ಟನಾ, ಫ್ಲೈಟಲ್ಲಿ ಹೋಗೋದು ಇಷ್ಟನಾ, ಆರ್ ನಿಮ್ಮ ಓನ್ ವೆಹಿಕಲ್ ಮಾಡಿ ಹೋಗೋದು ಇಷ್ಟನಾ? ಯಾವ ಥರ ಟೈಪ್ ಆಫ್ ಜರ್ನಿ ನಿಮಗಿಷ್ಟ? ಇಲ್ಲಿ ನಾನಂತೂ ಕಂಪ್ಲೀಟಾಗಿ ಎಂಜಾಯ್ ಮಾಡ್ತಿದ್ದೆ. ನನ್ನ ವಿಂಡೋ ಸೀಟು, ಆ ಗಾಳಿ, ಆ ವ್ಯೂ ಎಲ್ಲ ವಿಂಡೋ ಸೀಟಲ್ಲಿ ಕೂತಿರೋರಿಗೆ ಗೊತ್ತಿರುತ್ತೆ. ಒಂಥರ ಚೆನ್ನಾಗಿರುತ್ತೆ. ಸಾಂಗ್ ಕೇಳ್ತಾ ವಿಂಡೋ ಸೀಟಲ್ಲಿ ಕೂತ್ಕೊಂಡ್ಬಿಟ್ರೆ ನೆಕ್ಸ್ಟ್ ಲೆವೆಲ್ಲು. ಡ್ಯಾಡಿ ಏನೋ ತೆಗಿತಿದ್ದಾರೆ ನೋಡಿ. ಅವಳು ಐಶು ಮಲಗಿದ್ದಾಳಲ್ಲ, ಅವಳಿಗೆ ಪಿಲ್ಲೋ ಬೇಕಾ ಅಂತ ಕೇಳ್ತಿದ್ರು. ಇದು ರೀಯೂಸಬಲ್ ಪಿಲ್ಲೋ. ಟ್ರಾವೆಲ್ ಐಟಮ್ಸ್ ಸಿಗೋ ಅಂಗಡೀಲಿ ಇದು ಸಿಗುತ್ತೆ. ಮಿನಿಮಮ್ 100 ರೂಪೀಸ್ ಚಾರ್ಜ್ ಮಾಡ್ತಾರೆ ಅಂತ ಅನಿಸುತ್ತೆ. ಇದರಲ್ಲಿ ನಾವೇ ಬ್ಲೋ ಮಾಡಿ ಪಿಲ್ಲೋ ಥರ ಯೂಸ್ ಮಾಡ್ಕೋಬೋದು. ಆಮೇಲೆ ಮತ್ತೆ ಹೇರ್ ಅಂದರೆ ಬ್ಲೋ ಮಾಡಿರ್ತೀವಲ್ಲ, ಆ ಹೇರ್ ತೆಗ್ದು ಮತ್ತೆ ಎಲ್ಲ ಫೋಲ್ಡ್ ಮಾಡಿ ಬ್ಯಾಗಲ್ಲಿ ಇಟ್ಕೋಬೋದು. ರೀಯೂಸಬಲ್ ಪಿಲ್ಲೋ ಅಂದರೆ ರೀಯೂಸಬಲ್, ಎಲ್ಲಾದರೂ ತೊಗೊಂಡೋಗೋ ಥರ ಕಂಫರ್ಟಬಲಾಗಿ ಬ್ಯಾಗಲ್ಲಿ ಇಟ್ಕೊಂಡು ಜಾಗ ಹಿಡಿದಂಗೆ ತೊಗೊಂಡೋಗೋ ಥರ ಪಿಲ್ಲೋ ಇದು. ಅಷ್ಟು ಸ್ಪೇಸ್ ಎಲ್ಲ ತೊಗೊಳ್ಳೋದಿಲ್ಲ ಬ್ಯಾಗಲ್ಲಿ. ಆರಾಮಾಗಿ ಟ್ರಾವೆಲ್ ಮಾಡಬೇಕಾದ್ರೆ ಕ್ಯಾರಿ ಮಾಡ್ಬೋದು. ಇದು ಒನ್ ಆಫ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಕ್ಯಾರಿ ವೈಲ್ ಟ್ರಾವೆಲಿಂಗ್. ಇದೊಂದು ತೊಗೊಂಡೋಗ್ಬೋದು ನೋಡಿ ನೀವು ಎಲ್ಲಾದರೂ ಲಾಂಗ್ ಟ್ರಾವೆಲ್ ಮಾಡಬೇಕಾದ್ರೆ. ಇಲ್ಲಿ ನಮ್ಮ ಮಮ್ಮಿ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ರು ನೋಡಿ. ಗೊಡ್ಬಳೆ ಬೇಕಾ, ಚಕ್ಲಿ ಬೇಕಾ, ಬಿಸ್ಕೆಟ್ ಬೇಕಾ, ಇರೋ ಐಟಮ್ ಮನೇಲಿ ಏನೇನಿದೆ ಅದನ್ನೆಲ್ಲ ತೊಗೊಂಬಂದ್ಬಿಟ್ಟಿರ್ತಾರೆ. ಹೋಗೋವರು ಖಾಲಿ ಮಾಡಿ ತೊಗೊಂಬಂದ್ಬಿಡ್ಬೇಕು ವಾಪಸ್ ಮನೆಗೆ. ಅಲ್ಲಿವರೆಗೂ ತಲೆ ತಿಂತಾ ಇರ್ತಾರೆ. ನೀವು ಹೋಗ್ಬೇಕಾದ್ರೆ ಟ್ರೈನ್ ಹೇಗೆ ಬುಕ್ ಮಾಡೋದಂದರೆ, ಟ್ರೈನ್ ಬುಕ್ಕಿಂಗ್ ಆ್ಯಪ್ಸ್ IRTC ಇಲ್ಲ ಕನ್ಫರ್ಮ್ ಟಿಕೆಟ್ ಅಂತ 2 ಆ್ಯಪ್ ಇದೆ. ಅವೆರಡರಲ್ಲಿ ಯಾವುದಾದ್ರೂ ಒಂದು ಆ್ಯಪಲ್ಲಿ ಬುಕ್ ಮಾಡ್ಕೋಬೋದು. ಮಂತ್ರಾಲಯ ಹೋಗೋದಕ್ಕೆ ಅಂತಲೇ ಡೈಲಿ ಬೇಸಿಸಲ್ಲಿ ಹಾಸನ್ ಟು ಸೋಲಾಪುರ್ ಎಕ್ಸ್ಪ್ರೆಸ್ಸು ಮತ್ತು ಉದ್ಯಾನ್ ಎಕ್ಸ್ಪ್ರೆಸ್, ಕರ್ನಾಟಕ ಎಕ್ಸ್ಪ್ರೆಸ್ ಅಂತ 3 ಟೈಪ್ಸ್ ಆಫ್ ಟ್ರೈನ್ಸ್ ಇದೆ. ಇದು ಮೇ ಬಿ ಥರ್ಸ್ಡೇ ಟೈಮಲ್ಲಿ ಹೋಗೋದಿಲ್ಲ. ನಾನು ಯಾವುದಕ್ಕೂ ಸ್ಕ್ರೀನ್ಶಾಟು ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಇಲ್ಲಿ ಇದು ಕನ್ಫರ್ಮ್ ಟಿಕೆಟಲ್ಲಿ ನಾನು ಸ್ಕ್ರೀನ್ಶಾಟ್ ತೆಗ್ದಿರೋದು, ನೋಡ್ಕೊಳ್ಳಿ. ನೀವು ಅಲ್ಲಿ ಹೋಗಿ ಬುಕ್ ಮಾಡ್ಕೋಬೋದು. 3 ಟೈಪ್ಸ್ ಆಫ್ ಟ್ರೈನ್ ಅವೈಲಬಲ್ಲು, ಟೈಮಿಂಗು, ಟಿಕೆಟ್ ಪ್ರೈಸು ಎಲ್ಲ ಇದೆ ಇದರಲ್ಲಿ. ಸೊ ಅಷ್ಟರಲ್ಲಿ ನೈಟ್ ಆಗಿಬಿಟ್ಟಿತ್ತು. ಆಮೇಲೆ ನಾನು ಮಲಗೋದಕ್ಕೆ ಅಂತ ಸೀಟ್ ಹಾಕ್ಸ್ಕೊಂಡೆ. ಟ್ರೈನಲ್ಲಿ ಇದೊಂದು ಬೆಸ್ಟ್ ಅಂದರೆ 3 ಸೀಟ್ಸ್ ಏನಂತಾರೆ ಬಂಕರ್ ಟೈಪ್ ಹಾಕಿರ್ತಾರೆ. ಒಂದೊಂದು ಪ್ಲೇಸಲ್ಲಿ ಒಬ್ಬೊಬ್ಬರು ಸ್ಲೀಪರ್ ಆದರೆ ಒಂದೊಂದು ಪ್ಲೇಸಲ್ಲಿ ಒಬ್ಬೊಬ್ಬರು ಮಲ್ಕೊಂಡು ಆರಾಮ್ಸೆ ಜರ್ನಿ ಗೊತ್ತಾಗೋದಿಲ್ಲ ಅಷ್ಟು, ಬಟ್ ಆದರೂ ತೂಗೋ ಥರ ಆಗ್ತಾ ಇರುತ್ತೆ. ನಾವು ಆಲ್ರೆಡಿ ಮಂತ್ರಾಲಯಕ್ಕೆ ರೀಚ್ ಆಗಿದ್ವಿ. ಮಿಡ್ ನೈಟ್ 12:30 ಆಗಿತ್ತು ನಾವು ರೀಚ್ ಆದಾಗ. ನಿಮಗೆ ಅಲ್ಲಿ ಟೈಮ್ ತೋರಿಸ್ತೀನಿ ನೋಡಿ. ಬ್ಯಾಂಗ್ಳೂರ್ ಸಿಟಿ ಬೆಳ್ಳವಲಸಿನ ಕರ್ನಾಟಕ ಎಕ್ಸ್ಪ್ರೆಸ್ ಗುಂಜಕಲ್ ಅನಂತಪುರ್ ಧರ್ಮವರಂ ಯಲಹಂಕ ಜಂಕ್ಷನ್ ವಯಾ ಆಲಸಿಂಗ నడుచుతున్నది. అసౌకర్యానికి చింతిస్తున్నాము. 1వ నంబరు ప్లాట్‌ఫామ్ 12:22ಗೆ ಮಂತ್ರಾಲಯ ರೀಚ್ ಆಗಿದ್ದು. ಅಲ್ಲಿ ನಾವು ಬಿಟ್ಟಿದ್ದು ಈವ್ನಿಂಗ್ 5 o'clock. ಸೊ 8 hours ಆಫ್ ಜರ್ನಿ. ಆದರೂ ಟ್ರಾವೆಲ್ ಮಾಡ್ದಂಗೆ ಅನ್ಸೋದಿಲ್ಲ ಟ್ರೈನಲ್ಲಿ. ಟಯರ್ಡ್ ಫೀಲ್ ಎಲ್ಲ ಇರೋದಿಲ್ಲ. ರೀಚ್ ಆಗಿ ಹೊರಗಡೆ ಬಂದ್ವಿ. ಈ ಥರ ರೀಚ್ ಆಗಿದ ತಕ್ಷಣ ಅಲ್ಲಿ ಎಷ್ಟೊಂದು ಆಟೋಸ್ ಇರುತ್ತೆ, ಶೇರ್ ಆಟೋಸು. ಬೆಟರ್ ಟು ಟೇಕ್ ದಟ್ ಆಟೋಸ್ ಆ್ಯಂಡ್ ಗೋ ಆ್ಯಕ್ಚುಲಿ. ಆ ಆಟೋಸಲ್ಲಾದರೆ ಪರ್ ಹೆಡ್ 50 to 60 ಚಾರ್ಜ್ ಮಾಡ್ತಾರೆ ಅಷ್ಟೇ. ನೀವು ಬೀಳ್ತಿದ್ದಂಗೆ ಆಟೋ ಅಂತ ಅಟ್ಯಾಕ್ ಮಾಡ್ತಿರ್ತಾರೆ ಅವರು. ಮಂತ್ರಾಲಯ ರೈಲ್ವೆ ಸ್ಟೇಷನಿಂದ ಮಂತ್ರಾಲಯ ಟೆಂಪಲ್ಗೆ ಎಷ್ಟು ಕಿಲೋಮೀಟರ್ ಇದೆ ಅಂದರೆ 16 ಕಿಲೋಮೀಟರ್ ಇದೆ. ಒಂದು ಹಾಫ್ ಆನ್ ಅವರಲ್ಲಿ ರೀಚ್ ಆಗ್ಬೋದು. ಯಶವಂತಪುರ ಜಂಕ್ಷನಿಂದ ಮಂತ್ರಾಲಯ ರೋಡ್ಗೆ 370 ಕಿಲೋಮೀಟರ್. ಸೊ 7 to 8 hours ಜರ್ನಿ. ಡ್ಯಾಡಿ ಅಲ್ಲೊಂದು ಆಟೋ ನೋಡೋಣ ಅಂತ ಕರ್ಕೊಂಡು ಹೋಗ್ತಿದ್ದಾರೆ.
ಪರ್ ಹೆಡ್ 50 ತೊಗೊಂಡ್ರು ನಮಗೆ. 16 ಕಿಲೋಮೀಟರ್ ಅಂದರೆ ಹಾಫ್ ಆನ್ ಅವರ್ ಅಲ್ಲಿ ಆರಾಮಾಗಿ. ರೋಡೆಲ್ಲ ಅಷ್ಟು ಅಡ್ಡದಿದ್ದಿಲ್ಲ, ಆರಾಮಾಗಿ ಹೋಗ್ಬೋದು ಆಟೋದಲ್ಲಿ. ಇದು ಓಕೆ ಪಾಪ ಇದಕ್ಕೆ ಹಚ್ಚಿಬಿಡು. ನೀವು ಎಷ್ಟೇ ಲೇಟಾಗಿ ರೀಚ್ ಆಗಿ, ಎಷ್ಟೇ ಬೇಗ ರೀಚ್ ಆಗಿ, ಈ ಥರ ಆಟೋಸ್ ಮಂತ್ರಾಲಯ ರೈಲ್ವೆ ಸ್ಟೇಷನಿಂದ ಇಳ್ದಿದ ತಕ್ಷಣ ಈ ಥರ ತುಂಬ ಆಟೋಸ್ ನಿಂತಿರುತ್ತೆ. ಸೊ ನಾವು ಬೆಟರ್ ಆಟೋನೇ ತೊಗೊಂಡು ಒಂದು ಪ್ರೈಸ್ ಮಾತಾಡಿ ಹೋಗಿ. ಓಲಾ ಕ್ಯಾಬು ಎಲ್ಲ ಬುಕ್ ಮಾಡೋಕ್ಕೆ ಹೋಗಬೇಡಿ. ಅದು ಒಂದು ಮಾತಿದೆ, ಮಂತ್ರಾಲಯಗೆಲ್ಲ ಸುಮ್ಮನೆ ನಾವು ಅಂದ್ಕೊಂಡಿದ್ದಾಗ ಪ್ಲ್ಯಾನ್ ಮಾಡಿದಾಗ ಎಲ್ಲ ಬರೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ರಾಯರೇ ಕರೆಸ್ಕೋಬೇಕಂತೆ ಮಂತ್ರಾಲಯಗೆ. ನಾವು ಪ್ಲ್ಯಾನ್ ಮಾಡಿದ್ರೂ ರಾಯರ ಇಚ್ಛೆ ಇದ್ದರೆ ಮಾತ್ರ ನಾವು ಮಂತ್ರಾಲಯಕ್ಕೆ ಬರೋದಕ್ಕಾಗೋದು. ಹಾಗೆ ಯಾರಾದರೂ ಮಂತ್ರಾಲಯಕ್ಕೆ ಇದುವರೆಗೂ ಬಂದಿಲ್ಲ ಅಂತಂದರೆ ಮನ್ಸು ಮಾಡಿ ರಾಯರು ಕರ್ಸ್ಕೊತಾರೆ. ಒಂದು ಸಲ ಬಂದು ರಾಯರ ದರ್ಶನ ಮಾಡ್ಕೊಂಡು ಏನಾದರೂ ಮಂತ್ರಾಲಯದಲ್ಲಿ ಸಂಕಲ್ಪ ಮಾಡ್ಕೊಂಡು ಹೋದರೆ ಅದು ನೆರವೇರುತ್ತೆ. ಸೊ ಒಂದು ಸಲ ರಾಯರ ದರ್ಶನ ಮಾಡ್ಕೊಂಡು ಹೋಗೋಕ್ಕೂ ಭಾಗ್ಯ ಬೇಕಂತೆ. ಸೊ ನಮಗೆ ಆ ಋಣ, ಆ ಭಾಗ್ಯ ಇವತ್ತು ಸಿಕ್ಕಿದೆ. ಇದು ನಾನು ಮಂತ್ರಾಲಯಗೆ 3rd ಟೈಮ್ ನಾನು ದರ್ಶನ ಮಾಡ್ತಿರೋದು. ಸೊ ಇವಾಗ ನಾವು ರೀಚ್ ಆದ್ವಿ. ಹಾಫ್ ಆನ್ ಅವರ್ ಆಯಿತು ಬರೋದಕ್ಕೆ. ಇಲ್ಲಿ ಎಂಟ್ರೆನ್ಸಲ್ಲೇ ನಿಲ್ಲಿಸ್ಬಿಡ್ತಾರೆ. ಟೆಂಪಲ್ ಎಂಟ್ರೆನ್ಸ್ ಹತ್ರನೇ ಆಟೋ ನಿಲ್ಲಿಸ್ತಾರೆ. ಒಳಗಡೆ ಅವ್ರು ಕರ್ಕೊಂಡು ಹೋಗೋದಿಲ್ಲ. ಇಲ್ಲಿಂದ 200 ಮೀಟರ್ ಅವೇ ಇತ್ತು ನಮ್ಮ ರೂಮು. ಇಲ್ಲಿಂದ ನಡ್ಕೊಂಡು ಹೋಗಬೇಕಿತ್ತು. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಮಿಡ್ನೈಟೇ ದರ್ಶನ ಅಂದರೆ ಮಾರ್ನಿಂಗ್ 6 o'clockಗೆ ಟೆಂಪಲ್ ಓಪನ್ ಆಗುತ್ತೆ. ಆವಾಗಲೇ ದರ್ಶನ ಮಾಡೋಣ ಅಂತ ಅಂದ್ಕೊಂಡ್ವಿ. ನೀವು ಪಾರ್ಟ್ 2 ವಿಡಿಯೋದಲ್ಲಿ ಅದೆಲ್ಲ ನೋಡಬೇಕಾಗುತ್ತೆ, ದರ್ಶನ ಹೇಗಾಯಿತು ಅಂತೆಲ್ಲ. ಇಷ್ಟೊತ್ತವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೀಗೆ ನೀವು ಸಪೋರ್ಟ್ ಮಾಡ್ತೀರಿ. ಆದಷ್ಟು ನಿಮಗೆ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.